ವಿಚಾರ ಮಾಡಿ. ಇವರಿಗೆ ವೇದಿಕೆ ಕೊಟ್ಟವರು ಯಾರು? ಇಂತಹ ಕಳ್ಳ ಜ್ಯೋತಿಷಿಗಳಿಗೆ ವೇದಿಕೆ ಕೊಡ್ತಾ ಇರೋರು ಯಾರು? ಇದೇ ಸ್ಯಾಟಲೈಟ್ ಚಾನಲ್ಗಳು ಅಲ್ವಾ? ಸ್ಯಾಟಲೈಟ್ ಚಾನಲ್ಗಳು ವೇದಿಕೆ ಕೊಡ್ತಾ ಇದ್ದಾವೆ. ವೇದಿಕೆಗಳನ್ನು ಬಳಸ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಿರಂತರವಾಗಿ ಆಗಾಗ ನಾವು ಪ್ರಸ್ತಾಪ ಮಾಡ್ತಾನೆ ಇರ್ತೀವಿ. ನಮ್ಮನ್ನೇನು ಸಹ ಪ್ರಶಾಂತ್ ಕಿಣಿ ಜನರಿಗೆ ಏನು ದಾರಿ ತಪ್ಪಿಸಿ ಗಿಲ್ಲಿ ನಟ ಗೆಲ್ಲಲ್ಲ ಅಂತ ಹೇಳುವಂತಹ ವಿಚಾರ, ಅವನ್ಯಾರೋ ತಾಮ್ರಪರ್ಣಿ ಅಂತ ವಿಚಾರ, ಅವನ್ಯಾರೋ ನರೇಂದ್ರ ಶರ್ಮಾ ಅನ್ನೋ ವಿಚಾರವನ್ನು ನಾವು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಸುದ್ದಿವಾಹಿನಿ ಅಂತಂದರೆ ತಪ್ಪುಗಳನ್ನು ತಿದ್ದಿ ಹೇಳಬೇಕಾದಂಥದ್ದು. ತನ್ನದೇ ವಾಹಿನಿಗಳಲ್ಲಿ ಕುತ್ಕೊಂಡು ಏನೋ ಜ್ಯೋತಿಷ್ಯ ಹೇಳ್ತೀನಿ, ಪರಿಹಾರ ಹೇಳ್ತೀನಿ ಅಂತ ಹೇಳುವಂಥ ಕರುಣಾಕರ ಭಟ್ಟನ್ನವರಿಗೆ ಇವರು ವೇದಿಕೆ ಕೊಟ್ರಲ್ಲ. ಇವತ್ತು ಇವ ಕೊಲೆಗಾರ, ರೀಲ್ಸ್ಗಳನ್ನು ಮಾಡ್ತಾ ಇದ್ದಂತಹ ಜ್ಯೋತಿಷಿ. ಎಂತಹ ವಿಪರ್ಯಾಸ, ಎಂತಹ ದುರಂತ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ. ಪ್ರತಿನಿತ್ಯವೂ ಬೆಳಗ್ಗೆ ಆ ಟಿವಿ ಆನ್ ಮಾಡಿದ್ರೆ ಎಲ್ಲ ಚಾನಲ್ಗಳಲ್ಲಿ ಜ್ಯೋತಿಷಿಗಳ ಮೇಕಪ್ ದಾರಿಗಳು ಕುತ್ಕೊಂಡು ಸುಳ್ಳುಗಳನ್ನ ಹೇಳ್ತಾ ಜನರನ್ನ ದಾರಿ ತಪ್ಪಿಸುತ್ತಾ ತಮ್ಮ ಹೊಟ್ಟೆ ತುಂಬಿಸ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇರುವಂತಹ ಮೇಕಪ್ ದಾರಿಗಳನ್ನ ಪ್ರಶ್ನೆ ಮಾಡಬೇಕಾಗಿದ್ದಂಥವ್ರು ಯಾರು? ಯಾರು ಪ್ರಶ್ನೆ ಮಾಡಬೇಕಾಗಿದ್ದಂಥವ್ರು? ಸ್ಯಾಟಲೈಟ್ ಚಾನಲ್ಗಳು ತಾನೆ. ಸ್ಯಾಟಲೈಟ್ ಚಾನಲ್ಗಳು ಪ್ರಶ್ನೆ ಮಾಡಿ ಅವರನ್ನು ಚೀಮಾರಿ ಹಾಕಬೇಕಾಗಿದ್ದಂಥವರು ಅವರೇ ಇವರಿಗೆ ವೇದಿಕೆ ಕೊಡ್ತಾರೆ ಅಂತಂದರೆ ಅಪರಾಧಿಗಳು ಯಾರು? ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ಅನ್ಯ ಕೋಮಿನ ಯುವಕರನ್ನ ಯಾತಕ್ಕೆ ಹಿಂದೂವಾದಿಗಳೇ ಅಂತ ಕರಿತಾ ಇದ್ದೀನಿ ಗೊತ್ತಾ? ಪದೇ ಪದೇ ಹೇಳ್ತಾ ಇದ್ರಲ್ಲ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಮುಸಲ್ಮಾನರಿಂದ ಅಪಾಯ ಇದೆ, ಕ್ರೈಸ್ತರಿಂದ ಅಪಾಯ ಇದೆ ಅಂತ ಹೇಳ್ತಾ ಇದ್ರಲ್ಲ. ಈಗ ಅದೇ ಜ್ಯೋತಿಷಿ ಯಾವ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಂತಹ ಜ್ಯೋತಿಷಿ ಇವತ್ತು ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಏನೋ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಒಬ್ಬ ಹಿಂದೂವನ್ನ ಕೊಲ್ಲೋದಕ್ಕೆ ತಪ್ಪು ಮಾಡೋವನಿಗೆ ಪ್ರೋತ್ಸಾಹ ಕೊಡುವಂಥವನು, ಪ್ರಚೋದನೆ ಮಾಡುವಂಥವನು, ಆರೋಪಿಗೆ ಅವಕಾಶವನ್ನು ಕೊಡುವಂಥವನು, ಅವನು ಅಪರಾಧಿ ಅಲ್ವಾ? ಅವನು ತಪ್ಪಿತಸ್ಥ ಅಲ್ವಾ? ನಮಗೇನು ಬೇಕಾಗಿಲ್ರಿ. ನಾವೇನೋ ಒಂದು ವಿಡಿಯೋ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದಕ್ಕೊಂದಷ್ಟು ಲೈಕ್ಸ್ ಬರುತ್ತೆ, ಅದಕ್ಕೊಂದು ವ್ಯೂಸ್ ಬರಬೇಕು, ನಾವು ಹಣ ಮಾಡಬೇಕು, ಇಷ್ಟೇ ಹೋಗ್ತಾ ಇದೆ ಹೊರತು ಇಲ್ಲಿ ಆಗ್ತಾ ಇರುವಂತಹ ತಪ್ಪುಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಈ ವ್ಯಕ್ತಿ ಮುಸಲ್ಮಾನ ಯುವಕರಿಗೆ ಸುಪಾರಿ ಕೊಟ್ಟು ಒಬ್ಬ ಹಿಂದೂಗೆ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಆಗಿದ್ದಾನೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಅಮಾಯಕ ಯುವಕರಿದ್ದಾರಲ್ಲ, ನೀವುಗಳು ಅರ್ಥ ಮಾಡ್ಕೊಳ್ಬೇಕು ಯಾರ್ಯಾರು ಯಾವ್ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಅಂತ. ನಾನು ಯಾಕೆ ಕರುಣಾಕರ ಭಟ್ ಬಗ್ಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಅಮಾಯಕ ದಲಿತ ಮತ್ತು ಹಿಂದುಳಿದ ವರ್ಗದ ಯುವಕರು ಇವರ ಪ್ರಚೋದನೆಗಳಿಗೆ ಇವರು ಹೇಳಿದ್ದೇ ಸತ್ಯ ಅಂತ ಹೇಳ್ಕೊಂಡು ಇದೇ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಇವರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕಾಗಿದ್ದಂಥದ್ದು ಯುವಶಕ್ತಿ, ಅರ್ಥ ಮಾಡ್ಕೊಳ್ಬೇಕಾಗಿದ್ದಂಥದ್ದು ಯುವಕರ ಪೋಷಕರು. ಇವತ್ತು ನೋಡಿ, ಒಬ್ಬ ಜ್ಯೋತಿಷಿ, ಮುಖವಾಡ ಧರಿಸಿದಂತಹ ಜ್ಯೋತಿಷಿ ಹೆಣ್ಣಿನ ಮೋಹಕ್ಕೆ ಬಿದ್ದು ಇವತ್ತು ನೋಡಿ ಅರೆಸ್ಟ್ ಆಗಿದ್ದಾನೆ. ವಾಸ್ತವ ಸತ್ಯ. ಈ ವಿಚಾರಗಳನ್ನು ಮಾತನಾಡಬೇಕ್ರಿ ನಾವು. ಇಂತಹ ವಿಚಾರಗಳನ್ನು ಮಾತನಾಡಬೇಕು, ಯಾವುದ್ಯಾವುದೋ ವಿಚಾರಗಳನ್ನು ಮಾತನಾಡೋದಲ್ಲ. ಇಂಥವರಿಗೆ ಚೀಮಾರಿ ಹಾಕಬೇಕು. ಈಗಿರುವಂಥ ಎಲ್ಲ ಸ್ಯಾಟಲೈಟ್ ಚಾನಲ್ಗಳಿಗೂ ಒಂದು ಪ್ರಶ್ನೆ. ಇವತ್ತು ಕರುಣಾಕರ ಭಟ್ ಇವತ್ತು ಸಿಗಾಕೊಂಡಿದ್ದಾನಲ್ಲ, ಕೊಲೆ ಆರೋಪಿ ಆಗಿದ್ದಾನಲ್ಲ, ಇಂತಹ ಬಹಳಷ್ಟು ಸುಳ್ಳುಗಳು ಹೊರಗಡೆ ಬಂದಿದ್ದಾವಲ್ಲ, ಎಲ್ಲ ಸ್ಯಾಟಲೈಟ್ ಚಾನಲ್ಗಳು, ಎಲ್ಲ ಮೇಕಪ್ ದಾರಿ, ಎಲ್ಲ ಜ್ಯೋತಿಷಿಗಳನ್ನ ಸ್ಟುಡಿಯೋದಿಂದ ಹೊರಗಡೆ ಕಳಿಸ್ತಾರ. ಅವರ ತಪ್ಪುಗಳನ್ನು, ಅವರ ಆಸ್ತಿಗಳನ್ನು, ಅವರ ವಿಚಾರಗಳನ್ನು ಇವರು ಬಹಿರಂಗವಾಗಿ ಜನರ ಮುಂದೆ ಇಡ್ತಾರ. ಇವ್ರು ಏನೇನು ತಪ್ಪು ಮಾಡಿದ್ರು ಅಂತ? ಖಂಡಿತ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇವರಿಗೆ ಅಲ್ಲಿ ಡೀಲಿಂಗ್ ನಡೆದಿರುತ್ತೆ. ಎಂತಹ ದುರಂತ ನೋಡ್ರಿ. ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾನೆ. ಹಿಂದೂ ಧರ್ಮಕ್ಕೆ ಇವತ್ತು ಅಪಚಾರ ಮಾಡ್ತಾ ಇರುವಂಥದ್ದು ಯಾರ್ರಿ? ಈ ಸತ್ಯವನ್ನ ಹೇಳ್ಬೇಕಾಗಿರುವಂಥದ್ದು ಪ್ರಾಮಾಣಿಕವಾದಂತಹ ಹಿಂದೂ ಹೋರಾಟಗಾರರು, ಹಿಂದೂ ಸಂಘಟನೆಗಳು. ನಮ್ಮ ದೇಶದಲ್ಲಿ ಅಂತ ಯಾವ ಸಂಘಟನೆಯೂ ಇಲ್ಲ.
ಆ ಸಂಘಟನೆಗಳು ಓಟಿನ ಲಾಭಕ್ಕೋಸ್ಕರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು ಬಿಟ್ಟರೆ ಅವರಿಗೆ ಹಿಂದುತ್ವನೂ ಬೇಕಾಗಿಲ್ಲ, ಹಿಂದೂ ಧರ್ಮನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇಂತಹ ಕರುಣಾಕರ್ ಭಟ್ ಅಂತವರನ್ನು ಸಾಕಿ ಸಲಹಿ ಅವರು ಅವರ ಅಂಡು ದಪ್ಪ ಮಾಡೋದಕ್ಕೆ, ಅವರ ಐಶ್ವರ್ಯ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾರಿಗ್ರಿ ಸುಪಾರಿ ಕೊಟ್ಟಿದ್ದಾರೆ? ಸುಪಾರಿ ಕೊಟ್ಟಿರೋದು ಯಾರಿಗ್ರಿ? ಮುಸಲ್ಮಾನ ಯುವಕರಿಗೆ ಸುಪಾರಿ ಕೊಟ್ಟಿರೋದಂತೆ. ನೋಡಿ ಎಂತೆಂತಹ ಕ್ರಿಮಿನಲ್ಗಳು ಸೇರ್ತಾರೆ ಅಂತಂದರೆ. ಈ ವ್ಯಕ್ತಿ ಇನ್ನೊಬ್ಬರಿಗೆ ಒಳಿತನ್ನು ಮಾಡ್ತೀನಿ ಅಂತ ಹೇಳುವಂತಹ ವ್ಯಕ್ತಿ, ಒಳಿತನ್ನು ಹೇಳುವಂತಹ ವ್ಯಕ್ತಿ ಮುಸ್ಲಿಮರಿಗೆ ಸುಪಾರಿ ಕೊಟ್ಟು ಅವರು ಯಾರೋ ಒಬ್ಬ ಹಿಂದೂವನ್ನು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾನೆ ಅಂತೇಳಿ ಆರೋಪ ಬಂದಿದೆ, ಅರೆಸ್ಟ್ ಆಗಿದ್ದಾನೆ ಅಂತಂದರೆ ನಾವು ಯಾವ ರೀತಿ ಇದನ್ನು ಅರ್ಥೈಸ್ಕೊಳ್ಬೇಕು? ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ಕಣ್ಣು ಮುಂದೆ ನಡೀತಾ ಇರುವಂತಹ ನಗ್ನ ಸತ್ಯಗಳಿವು. ಕಣ್ಣು ಮುಂದೆ ನಡೀತಾ ಇರುವಂತಹ ನಗ್ನ ಸತ್ಯಗಳು. ಹಣ, ಹೊನ್ನು, ಮಣ್ಣು ಎಲ್ಲದಕ್ಕೂ ಸಹ ತಮ್ಮನ್ನು ತಾವು ಅರ್ಪಿಸ್ಕೊಂಡಿರುವಂತಹ ಕಾಕಿ, ಕಾವಿ, ಕಾದಿಗಳು ಇವತ್ತು ಇಡೀ ಧರ್ಮವನ್ನು ಇವತ್ತು ಪಾತಾಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಅರ್ಥ ಮಾಡ್ಕೊಳ್ಬೇಕಾಗತ್ರಿ. ನಾವು ಯಾಕೆ ಪದೇ ಪದೇ ಹೇಳ್ತೀವಿ ಅಂತಂದರೆ, ಅಮಾಯಕ ಯುವಕರು, ವಿದ್ಯಾವಂತ ಯುವಕರು, ಅವರೆಲ್ಲ ಡಾಕ್ಟರ್ ಅಂತೆ, ಬಾಂಗ್ಲಾದೇಶಿಕರನ್ನ ಒಳಗಡೆ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ವಿಷ ಕುಡಿಯೋಕೆ ಹೋಗ್ಬಿಟ್ಟು FIR ಆಗಿ ಈಗ ಜೈಲಿಂದ ಬಿಡುಗಡೆ ಆಗಿದೆ ಅಂತೆ. ಬಿಡುಗಡೆ ಆದಮೇಲೆ ಆದ್ರೂ ಬುದ್ಧಿ ತಿಳ್ಕೊಬೇಕಾಗಿತ್ತಲ್ಲ, ಅದೂ ಇಲ್ಲ. ಮತ್ತೊಂದು ಸ್ಟೇಟ್ಮೆಂಟ್ ಅಂತೆ. ಇವರೆಲ್ಲರೂ ನೋಡಿ ತಿಳ್ಕೊಳ್ಬೇಕ್ರಿ. ಕಂಡೋರ್ ಮನೆ ಮಕ್ಕಳನ್ನ ಬಾವಿಗೆ ತೋಂಡಿ ಆಳ ನೋಡುವಂತಹ ಇಂಥವರನ್ನ ನೋಡಿ ತಿಳ್ಕೊಳ್ಬೇಕು. ಯಾವಾಗ ತಿಳ್ಕೊಳ್ತೀರಿ ನೀವು ಯಾವಾಗ ತಿಳ್ಕೊಳ್ತೀರಿ? ತಿಳ್ಕೊಳ್ಳುವಂತಹ ವಿವೇಚನೆಯೇ ನಿಮಗಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ಸತ್ಯವಾದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ. ತಪ್ಪು ದಾರಿಗೆ ಹೋಗ್ತಾ ಇರುವಂತಹ ಮಾಧ್ಯಮಗಳು ಮತ್ತು ಇಂತಹ ನಕಲಿ ಜ್ಯೋತಿಷಿಗಳು, ಈ ಜ್ಯೋತಿಷಿಗಳೇ ಬೇಕಾಗಿಲ್ಲ. ನಮಗೆ ಜ್ಯೋತಿಷಿಗಳೇ ಬೇಕಾಗಿಲ್ಲ. ಎಲ್ಲ ಸ್ಯಾಟಲೈಟ್ ಚಾನಲ್ಗಳು ಎಲ್ಲ ಜ್ಯೋತಿಷಿಗಳನ್ನು ಹೊರಗಡೆ ಕಳಿಸುವಂತಹ ಕೆಲಸ ಆಗಬೇಕು. ಈ ದುಡಿದು ತಿನ್ನಕ್ಕೆ ಆಗದೇ ಇರುವಂತಹ ಮೈಗಳ್ಳರು ಆ ದೇವರ ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು, ಮೇಕಪ್ ಮಾಡಿಕೊಂಡು, ದೇವರ ಆಯುಧಗಳನ್ನು ಇಟ್ಕೊಂಡು ಜನರಿಗೆ ಭಯವನ್ನು ಉತ್ಪಾದನೆ ಮಾಡ್ತಾ ಇರುವಂಥವರಿಗೆ ನಮಗೆ ಧಿಕ್ಕಾರ ಹೇಳಬೇಕಾಗುತ್ತೆ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಘೋಷಣೆ ಕೂಗುವಂಥವರೇ ಜ್ಯೋತಿಷಿಯ ಮುಖವಾಡ ಧರಿಸಿದ್ದಂತಹ ಕರುಣಾಕರ ಭಟ್ ಅರೆಸ್ಟ್ ಆಗಿದ್ದಾನೆ. ಯಾವ ವಿಚಾರಕ್ಕೆ? ಕೊಲೆಯ ವಿಚಾರಕ್ಕೆ. ಈ ವ್ಯಕ್ತಿ ಹಿಂದೂ ಧರ್ಮವನ್ನು ಬಳಸ್ಕೊಂಡು, ಹಿಂದೂ ದೇವರುಗಳನ್ನು ಬಳಸ್ಕೊಂಡು, ಮೇಕಪ್ ಮಾಡಿಕೊಂಡು ಜನರಿಗೆ ಭಯವನ್ನು ಉತ್ಪಾದನೆ ಮಾಡಿ, ಭಯವನ್ನು ಬಿತ್ತಿ ಅವರಿಂದ ಹವನ, ಪೂಜೆ, ಹೋಮಗಳನ್ನು ಮಾಡಿಸ್ಕೊಂಡು ಇಡೀ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಂಥ ಕರುಣಾಕರ್ ಭಟ್ ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ಅನ್ಯ ಕೋಮಿನ ಯುವಕರನ್ನ, ಯಾತಕ್ಕೆ ಹಿಂದೂವಾದಿಗಳೇ ಅಂತ ಕರಿತಾ ಇದ್ದೀನಿ ಗೊತ್ತಾ? ಪದೇ ಪದೇ ಹೇಳ್ತಾ ಇದ್ರಲ್ಲ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಮುಸಲ್ಮಾನರಿಂದ ಅಪಾಯ ಇದೆ, ಕ್ರೈಸ್ತರಿಂದ ಅಪಾಯ ಇದೆ ಅಂತ ಹೇಳ್ತಾ ಇದ್ರಲ್ಲ. ಈಗ ಅದೇ ಜ್ಯೋತಿಷಿ ಯಾವ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಂತಹ ಜ್ಯೋತಿಷಿ ಇವತ್ತು ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಒಬ್ಬ ಹಿಂದೂವನ್ನು ಕೊಲ್ಲೋದಕ್ಕೆ ಅನ್ಯ ಕೋಮಿನ ಯುವಕರನ್ನ ಸುಪಾರಿ ಕೊಟ್ಟು ಇವತ್ತು ಅರೆಸ್ಟ್ ಆಗಿದ್ದಾನೆ.